ಕಳೆದ 4 ತಿಂಗಳಿಂದ ಇಡೀ ಜಿಲ್ಲೆಯಾದ್ಯಂತ ಬೆಳಗಾವಿ ಜಿಲ್ಲಾ ಸಹಕಾರ ಯೂನಿಯನ್ನ ಚುನಾವಣೆಯ ಒಂದು ಕಾವನ್ನು ನಾವು ನೋಡಿದ್ದೀವಿ. ಕಳೆದ ಸಾಲಿನಲ್ಲಿ ಬ್ಯಾಂಕಿನ ಆಡಳಿತ ಮಂಡಳಿ 10 ತಾಲೂಕಿಗೆ 10 ಪ್ರತಿನಿಧಿಗಳು, ಇನ್ನು ಉಳಿದ 6 ಪ್ರತಿನಿಧಿಗಳು ಇಡೀ ಜಿಲ್ಲೆಗೆ ಸಂಬಂಧಪಟ್ಟಂಥ ನಿರ್ದೇಶಕರಿದ್ದು. ಆದರೆ ಇದು ಸಲ ಬೈಲಾ ಅಮೆಂಡ್ಮೆಂಟ್ ಆಗಿ 15 ತಾಲೂಕಿಗೆ 15 ಪ್ರತಿನಿಧಿಗಳು ಬರಬೇಕಂತೇಳಿ ಅಮೆಂಡ್ಮೆಂಟ್ ಆದ್ದರಿಂದ ಒಂದು ಅದರ್ಸ್ ಆಗಿ ಈ ಸಲ ಅಮೆಂಡ್ಮೆಂಟ್ ಆಗಿದೆ. ಆ ದೃಷ್ಟಿಯಿಂದ ಮೊದಲು ಬೈಲಹೊಂಗಲ ತಾಲೂಕು, ಇಡೀ ಬೈಲಹೊಂಗಲ ತಾಲೂಕು ಕಿತ್ತೂರು ಮತ್ತು ಬೈಲಹೊಂಗಲ ತಾಲೂಕಿಗೆ ಸೀಮಿತ ಆಗಿತ್ತು. ಇವತ್ತು ಕಿತ್ತೂರನ್ನು ಮತ್ತು ಬೈಲಹೊಂಗಲನ 2 ವಿಂಗಡಣೆ ಮಾಡಿದ ನಂತರ ನನ್ನ ಸೊಸೈಟಿ ಬೈಲಹೊಂಗಲ ತಾಲೂಕು ಬಂದು ನಾನು ಅಲ್ಲಿ ಸ್ಪರ್ಧೆ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಸಹಕಾರಿಗಳ ಆಶೀರ್ವಾದದಿಂದ ಆಶೀರ್ವಾದದಿಂದ ನಾನು ಇವತ್ತು ಕೌಂಟಿಂಗ್ನಲ್ಲಿ ಅತಿ ಹೆಚ್ಚಿನ ಮತವನ್ನು ಪಡೆದಿದ್ದೀನಿ. ಆದರೆ ಇನ್ನೊಂದು ಕ್ಷೇತ್ರ ಕಿತ್ತೂರಲ್ಲಿ ಇವತ್ತು ನಮ್ಮ ಕಿತ್ತೂರಿನ ಡಾಕ್ಟರ್ ಬಸವರಾಜ ಪಗಣ್ಣವರು ಒಂದು ಹೇಳಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ. ಕಿತ್ತೂರಿನ ಚುನಾವಣೆಗೆ ಸಂಬಂಧಪಟ್ಟಂಥ ಅಲ್ಲಿ ಇರ್ತಕ್ಕಂಥ ನಮ್ಮ ಅಭ್ಯರ್ಥಿ ಸಹೋದರ ಸ್ನೇಹಿತ ವಿಕ್ರಮ್ ಇನಾಮ್ದಾರನ್ನು ನಾವು ಎಲ್ಲ ಜಿಲ್ಲೆ ಹಿರಿಯರು, ತಾಲೂಕಿನ ಎಲ್ಲ ಸಹಕಾರಿಗಳು, ತಾಲೂಕಿನ ಎಲ್ಲ ಹಿರಿಯರು ಕೂಡಿ ನಾವೆಲ್ಲ ನಿರ್ಣಯ ಮಾಡಿ ನಮ್ಮ ಅಭ್ಯರ್ಥಿಯನ್ನು ಮಾಡಿದ್ವಿ. ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ 22 ಸೊಸೈಟಿ ಬೆಂಬಲ ಇದ್ದದ್ದು ಸತ್ಯ. ಕಾರಣಾಂತರದಿಂದ ಜಿಲ್ಲೆಯ ವ್ಯವಸ್ಥೆ ಅನ್ಬೋದು, ಒಂದು ಆಡಳಿತದಲ್ಲಿ ಬ್ಯಾಂಕ್ ನಿರೀಕ್ಷಕರನ್ನ ಬದಲಾವಣೆ ಮಾಡಿದಂಥ ನಮಗೆ ಬೆಂಬಲ ಇರತಕ್ಕಂಥ 4ರಿಂದ 5 ಸಂಸ್ಥೆಗಳು ನಮ್ಮ ವಿರೋಧ ಪಕ್ಷದಂಥ ಕ್ಯಾಂಡಿಡೇಟ್ಗೆ ಅನುಕೂಲ ಆಗ್ತಕ್ಕಂಥ ಸಂದರ್ಭವನ್ನು ನಾವು ನೋಡಿದ್ದೀವಿ. ಆ ಸಂದರ್ಭದಲ್ಲಿ ನಮಗಿರ್ತಕ್ಕಂಥ ಮತದಾನ 14ಕ್ಕೆ ಬಂದಿರ್ತಕ್ಕಂಥ ಸಂದರ್ಭ ಅದಕ್ಕೆ ಬಂತು. ಸಂದರ್ಭದಲ್ಲಿ ಇವತ್ತು ನಮ್ಮ ಕಡೆ 14, ಆ ಕಡೆ ವಿರೋಧ ಬಾಜಿನಲ್ಲಿ 14 ಮತಗಳು ಬಂದಂಥ ಸಂದರ್ಭದಲ್ಲಿ ಅದರಲ್ಲಿ ಮೊದಲು 29 ಮತಗಳಿದ್ದು, ಆವಾಗ ನಮ್ಮ ಕಡೆ 15 ಡೆಲಿಗೇಟ್ಗಳ ಒಂದು ಬೆಂಬಲ ಇತ್ತು, ಆ ಕಡೆ 14 ಡೆಲಿಗೇಟ್ಗಳ ಬೆಂಬಲ ಇತ್ತು. ಆದರೆ ಕೋರ್ಟ್ ಆದೇಶ ಮೇಲೆ ಮತ್ತೆ 3 ಬಂದಾಗ ನಮ್ಮದು 15 ಇದ್ದದ್ದು 14 ಆಯಿತು, ಹೌದು 14 ಇದ್ದದ್ದು 14 ಆಯಿತು. ಆ ನಂತರ ಮತದಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಲೆಯಲ್ಲೆಲ್ಲ 14 ಮತಗಳು ನಮಗೆ ಬೀಳ್ತವೆ, ಆ ಕಡೆ 14 ಬೀಳ್ತವೆ, ಒಂದು ಈಕ್ವಲ್ ಬರ್ತಂತೆಲ್ಲ ತಾಲೂಕಿನ ಎಲ್ಲ ನಾವು ವಿಶೇಷವಾಗಿ ನಾನು ವಿಕ್ರಮ್ ನಾಮದಾಗ ಒಂದು ಅಂದಾಜವನ್ನು ಕಟ್ಟಿದ ನಂತರ ಇವತ್ತು ಕೋರ್ಟ್ ಆದೇಶ 3 ಮತಗಳ ನಂತರ ರಿಸಲ್ಟ್ ಅನೌನ್ಸ್ ಆಗಲಿಲ್ಲ. ಆದರೆ ಕೌಂಟಿಂಗ್ ಮಾಡಲಿಕ್ಕೆ ಯಾವುದೂ ತೊಂದರೆ ಇರಲಿಲ್ಲ. ಕೌಂಟಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ 3 ಓಟುಗಳು ನಮ್ಮ ಕೋರ್ಟ್ ಆದೇಶ ಪ್ರಕಾರ ಅವುಗಳನ್ನ ವೋಟಿಂಗ್ ಆದ ನಂತರ ಒಂದು ಪ್ಯಾಕಿಂಗ್ ಮಾಡಿ ಒಂದು ಕಡೆ ಕೋರ್ಟಿಗೆ ಸಬ್ಮಿಟ್ ಮಾಡ್ತಕ್ಕಂಥ ಕೆಲಸ ಆದಾಗ ಇನ್ನು ಎನಿಸ್ತಕ್ಕಂಥ ಕೇವಲ 29 ಮತದಲ್ಲಿ ನಮಗೆ 15 ಡೆಲಿಗೇಟ್ಗಳ ನಮಗೆ ಬೆಂಬಲ ಇತ್ತು, ಆ ಕಡೆ 14 ಡೆಲಿಗೇಟ್ಗಳ ಬೆಂಬಲ ಇತ್ತು. ಆದರೆ ಚುನಾವಣೆ ಕೌಂಟಿಂಗ್ ಸಂದರ್ಭದಲ್ಲಿ ನಮಗೆ 15 ಮತಗಳ ಎಣಿಕೆ ಆಗಬೇಕಾಗಿತ್ತು, ಆದರೆ ಎಣಿಕೆ ಆದದ್ದು ನಮಗೆ 14. ನಮ್ಮ ವಿರೋಧ ಪಕ್ಷದ ಪ್ರತಿಸ್ಪರ್ಧಿಯ ಅಭ್ಯರ್ಥಿಗೆ 15 ಆಯಿತು. ಅಂದರೆ 1 ಮತ ನಮ್ಮಿಂದ ಆ ಕಡೆ ಕ್ರಾಸ್ ಆಗಿ ಇವತ್ತು ಆ ಒಂದು ಅಭ್ಯರ್ಥಿಗೆ ಆ ಒಂದು ಮತವನ್ನು ಬಿದ್ದಿದ್ದನ್ನು ಇಡೀ ತಾಲೂಕಿನ ಜನ, ಇಡೀ ಜಿಲ್ಲೆಯ ಜನ ಅವತ್ತಿನ 19ನೇ ತಾರೀಕಿನ ನಂತರ ಮತದಾನ ಆದ ನಂತರ ಮಾನ್ಯ ವಿಕ್ರಮ್ ಇನಾಮದಾಗ
ಕ್ಯಾಂಪ್ ಬಂಗ್ಲೆಯಲ್ಲಿ ಸಾವಗಾವ ಕಾಯಕತ್ತು ಸಾವಗಾವ ಮುಖಂಡರು ತಮ್ಮ ಮನಸ್ಸಿನ ಇಚ್ಛವಾಗಿ ತಮ್ಮ ಬೇಸವನ್ನು ಯಾವ ರೀತಿ ಬೇಗಳ ಮುಖಾಂತರ ಬೇಯಲಿಕ್ಕೆ ಸಾಧ್ಯದ ಆ ಮತದಾನ ಅಡ್ಡ ಮತದಾನ ಮಾಡಿದಂಥ ವ್ಯಕ್ತಿಗೆ ಎಲ್ಲ ದರ್ಶನದ 5 ತಾಸೊಳಗೆ ಬೇಯತಕ್ಕಂಥ ಕೆಲಸವನ್ನು ಮಾಡಿದ್ವಿ. ನಾವೆಲ್ಲ ಹೇಳಿದ್ವಿ, ಏನು ಹೇಳಿದ್ವಿ ಅಂದ್ರೆ ಇವತ್ತು 15 ಮತದಾಗಲಿ ಯಾವ ನೀವು ಕ್ವಾಸ್ ಮತದಾನ ಮಾಡಿದ್ದೀವಿ, ನೀವು ತಪ್ಪು ಮಾಡಿದ್ದು ಸಹಿತ ನಿಮ್ಮ ಪುಸ್ತಕಕ್ಕೆ ನೀವು ಎದ್ದು ಹೋಗಂದು ಸಹಿತ ಆ ವ್ಯಕ್ತಿ ಈಗಾಗಲೇ ವಿಕ್ರಮ್ ಇನಾಮ್ದಾಗೂ ಡಾಕ್ಟರ್ ಬಸವರಾಜ ಪವಾರ್ನವರು ಕ್ರಾಸ್ ವೋಟಿಂಗನ್ನು ಮಾಡಿ ಆ ಕಡೆ ಮಾಡಿದ್ದನ್ನು ಸ್ಪಷ್ಟೀಕರಣ ಮಾಡಿದಾಗ ಆ ವ್ಯಕ್ತಿ ಇಲ್ಲಿಂದ ಎದ್ದು ಹೋಗಲಿಲ್ಲ. ಯಾಕಂದ್ರೆ ಅವನ ತಲೆಯಲ್ಲಿ ಬೇಗದ ಮೇಲೆ ಗೋಬೆಯನ್ನು ಕುಂಡಿಸಿ ಬಳ್ ಮಾಡ್ತಕ್ಕಂಥ ವಿಚಾರ ಇದ್ದದ್ದನ್ನು ಇವತ್ತು ಸ್ಟೇಟ್ಮೆಂಟ್ ನೋಡಿದ್ರೆ ನಮಗೆ ಅನಿಸ್ತದೆ.